ಸೊ ಇದ್ರ ನಡುವೆ ನೀವು ಅಷ್ಟೇ ಸಿನಿಮಾಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಆಲ್ರೆಡಿ 20 ವರ್ಷದಿಂದನೇ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಮತ್ತೆ ಇವಾಗ ಸೆಕೆಂಡ್ ಇನ್ನಿಂಗ್ಸ್ ಥರ ಬರ್ತಾ ಇದ್ದೀರಾ, ನಿಮ್ಮ ಮಗನೂ ಕೂಡ ಕರ್ಕೊಂಬರ್ತಾ ಇದ್ದೀರಾ. ಸೊ ಪ್ಲ್ಯಾನ್ ಎಲ್ಲ ಯಾವ ಥರ ಇದೆ ಅಂತ? ಸರ್, ಇವಾಗ ನಾನು ಮಗನ ಹೀರೋ ಮಾಡೋಕ್ಕೆ ಹೋಗಿ ನನಗೀಗ 3 ಪಿಕ್ಚರಲ್ಲಿ ಆಫರ್ ಬಂದಿದೆ. 3 ಪಿಕ್ಚರಲ್ಲಿ ಮಾಡ್ತಾ ಇದ್ದೀನಿ. ಆಗಲೇ ಬ್ರೋಚರು ಇಲ್ಲೇ ಇದೆ, ತೋರಿಸ್ಬಿಡ್ತೀನಿ ನಾನು ಹಾಕ್ಕೊಂಡಿರೋದು. 3 ಪಿಕ್ಚರಲ್ಲಿ ನಾನು ಹೀರೋಗಿ ಮಾಡ್ತಾಯಿದ್ದೀನಿ. ಅದನ್ನು ಸೈಡ್ಗೆ ಇಟ್ಬಿಡಿ. ನಂದು ಮಗಂದು ಇವಾಗ ನಾನು ಎಲ್ಲರಿಗೂ ಚಾಲೆಂಜ್ ಮಾಡಿದ್ದೆ, ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ ಅಂತ. ಇವಾಗ ಇಂಡಿಯಾಗೆ ನಂಬರ್ 1 ಮಾಡ್ತೀನಿ ಅಂತ. ಅದು ಒಂದೇ ಮೂವಿಲಿ, ಫಸ್ಟ್ ಮೂವಿಲೇ ಮಾಡ್ತೀವಿ ಅಂತ ಎಲ್ಲರಿಗೂ ಚಾಲೆಂಜ್ ಮಾಡ್ತೀನಿ. ಏನಕ್ಕೆ ಅಂದರೆ ಆ ಥರ ಸ್ಟೋರಿ ನಾನು ಇದು ಮಾಡ್ತಾಯಿದ್ದೀನಿ. ಆ ಥರ ದೊಡ್ಡ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರನ್ನ ಇಟ್ಕೊಂಡು ತುಂಬ ನೆಕ್ಸ್ಟ್ ಲೆವೆಲ್ಗೆ ಇವತ್ತು ಮೀಟಿಂಗ್ ಕರೆದಿದ್ರು ತಿರ್ಗಾ. ಅಂದರೆ ಆಲ್ರೆಡಿ ಅರ್ಧ ಇಂಟರ್ವೆಲ್ವರೆಗೂ ಸ್ಟೋರಿ ಆಗಲೇ ಬರ್ದಾಗೋಗಿದೆ. ಇನ್ನು ಮಿಕ್ಕಿದ್ದನ್ನ ಕಂಟಿನ್ಯೂ ಮಾಡೋಕ್ಕೆ. ಆಮೇಲೆ ನಂದು ಲೈಫ್ ಸ್ಟೋರಿ, ನನ್ನ ಲೈಫಲ್ಲಿ ಏನೇನಾಯಿತು ಅದನ್ನೇ ಒಂದು ಮೂವಿ ಥರ ಒಂದು ಇದಾಗಿ ಹೇಳ್ಬಿಟ್ಟು, ಯಾಕಂದರೆ ಈಗ ಹೇಳೋಕ್ಕಾಗಲ್ಲ, ಎಲ್ಲ ಮೂವಿ ಬಂದಮೇಲೆ ನೋಡಿ. ಆ ಥರ ನಾನು ಕೂತ್ಕೊಂಡು ಬರೆಸ್ತಾ ಇದ್ದೀನಿ. ಯಾಕಂದರೆ ಬೇರೆ ಎಷ್ಟೊಂದು ಜನ ಡೈರೆಕ್ಟ್ರನ್ನ ಮೀಟ್ ಆದೆ, ಅವ್ರದ್ದು ಎಲ್ಲ ಇಲ್ಲಿರೋ ಸ್ಟೋರಿನೇ. ಅದಕ್ಕೆ ಕನ್ನಡ ಫಿಲಿಮು ಆ ಥರ ಓಡ್ತಾ ಇಲ್ಲ. ಯಾಕಂದರೆ ಒಂದೇ ಸ್ಟೋರಿ, ಅದಲ್ಲ ಇದು, ಇದಲ್ಲ ಅದು, ಬರೀ ಅದೇ ಹೇಳ್ತಾರೆ. ಅದೇ ಅಲ್ಲಿ ಫೈಟು. ನಾನು ಹೇಳ್ತಾಯಿದ್ದೀನಿ ಇದಲ್ಲಪ್ಪ, ಇದು ಬಿಟ್ಟು ನಾನು ಮೇಲ್ಗಡೆದು ಮಾತಾಡ್ತಾ ಇರೋದು. ನನ್ನ ಮಗನ್ನ ನಂಬರ್ 2 ಹೀರೋ ಮಾಡಬೇಕಂತ ಚಾಲೆಂಜ್ ಮಾಡಿದ್ದೀನಿ. ಆ ಕಾರಣದಿಂದ ಯುನಿಕ್ ಆಗಿರೋದು, ಯಾರು ಮಾಡೋಕ್ಕಾಗದೇ ಇರೋಂಥದ್ದು ನಾನು ಮಾಡಬೇಕು ಅಂತ. ಆ ಥರ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೈ ಬಜೆಟಲ್ಲಿ ಎಲ್ಲ ಒಳ್ಳೊಳ್ಳೆ ಫೇಮಸ್ ಆಗಿರೋ ನಂಬರ್ 1 ನಂಬರ್ 2 ಅಂತಾರಲ್ಲ ಅಂಥ ಡೈರೆಕ್ಟ್ರುಗಳನ್ನ, ಮ್ಯೂಸಿಕ್ ಡೈರೆಕ್ಟ್ರುಗಳನ್ನೇ ತೊಗೊಂಡು ಇದು ಮಾಡ್ತಾಯಿದ್ದೀನಿ. ಇನ್ನು ಇಷ್ಟರಲ್ಲೇ ಇನ್ನೊಂದು 1 ಮಂತ್ ಒಳಗಡೆ ಮೂವಿ ನೇಮು ನನ್ನ ಮಗ ಪ್ಲಸ್ 1 ಮಿನಿಟ್ದು ಟೀಸರ್ ಲಾಂಚ್ ಮಾಡಿ ಅವತ್ತು ಮಿಕ್ಕಿದವ್ರು ಯಾರ್ಯಾರು ನಮ್ಮ ಟೀಮಲ್ಲಿದ್ದಾರೆ ಅನ್ನೋದು